Hello guys, welcome to our YouTube channel Chemistry Tutorial Classes. So last ವಿಡಿಯೋದಲ್ಲಿ ನಾವು set of empirical rules for dienes for calculating lambda max values ನ ನೋಡಿದ್ವಿ. ಅಂದರೆ ವುಡ್ವರ್ಡ್ ಫಿಶರ್ ರೂಲ್ ಫಾರ್ ಕ್ಯಾಲ್ಕುಲೇಟಿಂಗ್ ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಡೈನ್ಸ್ಗೆ ಅನ್ನೋದಕ್ಕೋಸ್ಕರ ವಿ ಹ್ಯಾವ್ ಸಮ್ ಸೆಟ್ ಆಫ್ ರೂಲ್ಸ್. ಸೊ ಅದು ಯಾರು ಕೊಟ್ಟಿದ್ದು, ಅದು ಯಾರು ಇಂಟ್ರೊಡ್ಯೂಸ್ ಮಾಡಿ, ದಟ್ ಈಸ್ ವುಡ್ವರ್ಡ್ ಫಿಶರ್ ರೂಲನ್ನು ನಾವಿಲ್ಲಿ ನೋಡಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ಈ ಟೇಬಲ್ ಬಗ್ಗೆನೂ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ಈ ಟೇಬಲ್ ಬಗ್ಗೆನೂ ಕೂಡ ನೀವಿಲ್ಲಿ ನಾವು ಮಾತಾಡಿದ್ವಿ. ಸೊ ಅದ್ರದ್ದು ಕಂಟಿನ್ಯೂಷನ್ ಬಂದು ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಿಸ್ ಡೈನ್. ಸೊ ಇಲ್ಲೇನು ಕೊಟ್ಟಿರ್ತಾರೆ ನಿಮಗೆ, ಯಾವುದು ಒಂದು ಡೈನ್ ಕಂಪೌಂಡನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಅದು ಹೋಮೋ ಹ್ಯಾನುಲಾರ, ಎಟರೋ ಹ್ಯಾನುಲಾರ ಮತ್ತು ಎಷ್ಟು ಇನ್ಕ್ರಿಮೆಂಟ್ಸ್ ಇದೆ, ಸೊ ಅದರಲ್ಲಿ ಡಬಲ್ ಬಾಂಡ್ ಇದೆಯಾ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇದೆಯಾ, ಪೋಲಾರ್ ಗ್ರೂಪ್ಸ್ ಇದೆಯಾ ಅಂತ ನೀವು ಇಲ್ಲಿ ಐಡೆಂಟಿಫೈ ಮಾಡಿ ಆ ಒಂದು ಕಾಂಪೌಂಡಿಗೆ ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂನ ನೀವು ಇಲ್ಲಿ ಸಜೆಸ್ಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದಿಸ್ ಪ್ರಾಬ್ಲಮ್. ಸೊ ಇವಾಗ ನಮಗೆ ಕೊಟ್ಟಿರೋದು ಈ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ನಾವಿಲ್ಲಿ ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂ ಎಷ್ಟು ಅಂತ. ಸೊ ಲಾಸ್ಟ್ ಕ್ಲಾಸಲ್ಲಿ ನೋಡಿದ ಹಾಗೆ ದಿಸ್ ಇಸ್ ವಾಟ್ ಹೋಮೋ ಹ್ಯಾನುಲಾರ ಅಥವಾ ಎಟರೋ ಹ್ಯಾನುಲಾರ ಅಂತ ನೋಡ್ಕೋತೀವಿ. ಹೋಮೋ ಹ್ಯಾನುಲಾರ ಅಂತ ಹೇಳಿದ್ರೆ ಸಿ ಶೇಪಲ್ಲಿರುತ್ತೆ. ಎಟರೋ ಹ್ಯಾನುಲಾರ ಅಂತ ಹೇಳಿದಾಗ ದೇ ಆರ್ ಆಪೋಸಿಟ್ ಎಸ್ ಶೇಪಲ್ಲಿ ನಾವು ಅದನ್ನು ನೋಡಿದ್ರೆ ಡಬಲ್ ಬಾಂಡ್ಸ್ ಪೊಸಿಷನ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ನಾವು ಎಟರೋ ಹ್ಯಾನುಲಾರ ಅಂತ ಹೇಳ್ತೀವಿ. ಓಕೆನಾ? ಸೊ ಈಗ ಈಸಿಯಾಗಿ ನಿಮಗೆ ನೆನಪಾಗಲಿ ಅಂತ ಸಿ ಶೇಪ್ ಮತ್ತು ಎಸ್ ಶೇಪ್ ಅಂತ ಹೇಳಿದ್ದೇನೆ. ಓಕೆ, ಸೊ ಹಿಯರ್ ಇದರಲ್ಲಿ ನೀವು ನೋಡೋದಾದರೆ ಡಬಲ್ ಬಾಂಡ್ಸ್ ಹೇಗಿದೆ, ಇಲ್ಲಿ ದೇರ್ ಆ್ಯಂಡ್ ಹಿಯರ್ ಇದು ಯಾವ ಶೇಪ್ ಕಾಣಿಸ್ತಾ ಇದೆ? ಸೊ ಈ ಥರ ಅಲ್ವಾ? ಸೊ ಈ ಥರ ಇತ್ತು ಅಂತಂದರೆ ಇದನ್ನು ಸಿಸ್ ಅಂತ ಹೇಳ್ತೀರಾ, ಟ್ರಾನ್ಸ್ ಅಂತ ಹೇಳ್ತೀರಾ? ಸೊ ದೀಸ್ ಆರ್ ಟ್ರಾನ್ಸ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್. ಸೊ ವಿಚ್ ಈಸ್ ವಾಟ್ ಟ್ರಾನ್ಸ್ ಇದೆ ಅಂತ ಹೇಳಿದಾಗ ಪೇರೆಂಟ್ ವ್ಯಾಲ್ಯೂ ಬಂದು ಎಷ್ಟಿರುತ್ತೆ? ದಟ್ ಈಸ್ 214 ನ್ಯಾನೋಮೀಟರ್ ಇರುತ್ತೆ. ಓಕೆ, ನೆಕ್ಸ್ಟ್ ಈ ಡಬಲ್ ಬಾಂಡ್ಸಿಗೆ ಇನ್ನೇನಾದರೂ ಅಟ್ಯಾಚ್ ಆಗಿದೆ ಅಂತ ನೋಡಬೇಕು. ಸೊ ಈ ಕಡೆ ಆಲ್ಕೈಲ್ ಗ್ರೂಪ್ಸ್ ಹೋಗಿದೆ, ಆಲ್ಕೈಲ್ ಗ್ರೂಪ್ಸಿಗೆ, ಬಟ್ ಇಲ್ಲಿರೋದೇನು ರಿಂಗ್ಸಲ್ಲಿ ಇರೋದು, ಡಬಲ್ ಬಾಂಡ್ಸ್ ಇರೋದು ರಿಂಗ್ಸಲ್ಲಿ. ಸೊ ಎಟರೋ ಹ್ಯಾನುಲಾರ್ ಆಗಿದೆ, ಟ್ರಾನ್ಸ್ ಆಗಿದೆ. ಸೊ 214 ನ್ಯಾನೋಮೀಟರ್ನ ತೊಗೋತೀವಿ. ಸೊ ನೆಕ್ಸ್ಟ್ ಈ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಸಿಗೆ ಅಥವಾ ಈ ಏನು ನಾವು ಡೈನ್ ಅಂತ ಏನು ಕನ್ಸಿಡರ್ ಮಾಡಿದ್ದೀವಲ್ಲ ಈ ಕಾರ್ಬನ್ ಆಟಮ್ಸಿಗೆ ಏನಾದರೂ ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ ಆಗಿದೆಯಾ ಅಂತ ನೋಡ್ಕೋತೀವಿ ನೆಕ್ಸ್ಟ್. ಸೊ ಹಿಯರ್ ಇದು ಟರ್ಮಿನಲ್ ಎಂಡ್ಗೆ ತೊಗೊಂಡ್ರೆ ಇಲ್ಲೊಂದು ರಿಂಗ್ ರೆಸಿಡ್ಯೂಸ್ ಇದೆ ಆ್ಯಂಡ್ ಹಿಯರ್ ದೇರ್ ವಿಲ್ ಬಿ ಎ ಒನ್ ರಿಂಗ್ ರೆಸಿಡ್ಯೂ ಆ್ಯಂಡ್ ಇಲ್ಲೇನೂ ಇಲ್ಲ. ನೆಕ್ಸ್ಟ್ ದಿಸ್ ಟರ್ಮಿನಲ್ ಕಾರ್ಬನಲ್ಲಿ ಒಂದು ರಿಂಗ್ ರೆಸಿಡ್ಯೂ ಇದೆ. ಸೊ ದೇರ್ ಫೋರ್ ಎಷ್ಟು ರಿಂಗ್ ರೆಸಿಡ್ಯೂಸ್ ಆಯಿತು? 1 2 3. ಸೊ ಒಂದು ರಿಂಗ್ ರೆಸಿಡ್ಯೂ ಅಥವಾ ಆಲ್ಕೈಲ್ ಗ್ರೂಪ್ ಇದೆ ಅಂತ ಹೇಳಿದ್ರೆ, ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಅಥವಾ ರಿಂಗ್ ರೆಸಿಡ್ಯೂ ಇದೆ ಅಂತ ಹೇಳಿದ್ರೆ ಅದಕ್ಕೆ 5 ಇನ್ಕ್ರಿಮೆಂಟನ್ನು ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಹತ್ರ ನಮ್ಮ ಕಾಂಪೌಂಡಲ್ಲಿ ಎಷ್ಟಿರೋದು? 3 ರಿಂಗ್ ರೆಸಿಡ್ಯೂಸ್ ಇರೋದ್ರಿಂದ 3 ರಿಂಗ್ ರೆಸಿಡ್ಯೂಸ್. ಸೊ ವಿ ಹ್ಯಾವ್ 3 into 5, therefore it is 15 nanometer. Okay, next is ಇದು ಬಿಟ್ಟು ಮತ್ತೆ ಇನ್ನೇನಿದೆ? ಸೊ ನಮ್ಮ ಟೇಬಲನ್ನು ನೋಡ್ಕೊತಾ ಇರಿ. ಡಬಲ್ ಬಾಂಡೆಡ್ ಎಕ್ಸ್ಟೆಂಡೆಡ್ ಕಾಂಜುಗೇಷನ್ಸ್ ಇದೆಯಾ? ಇಲ್ಲಿನೂ ಓನ್ಲಿ 2 ಡಬಲ್ ಬಾಂಡ್ಸ್, ಅದನ್ನು ನಾವು ಡೈನ್ ಅಂತ ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಅಥವಾ ರಿಂಗ್ ರೆಸಿಡ್ಯೂಸ್ ಆಯಿತು. ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ ಇದೆ ಅಂತ ನೋಡಬೇಕು. ಸೊ ಎಕ್ಸೋಸೈಕ್ಲಿಕ್ ಅಂತ ಅಂದರೆ ರಿಂಗ್ಸ್ ದ ಡಬಲ್ ಬಾಂಡ್ಸ್ ಔಟ್ಸೈಡ್ ದ ರಿಂಗ್, ಇದೊಂದು ರಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಎಕ್ಸೋಸೈಕ್ಲಿಕ್ ಆಗಿದೆ ಅಲ್ವಾ? ಸೊ ಇಲ್ಲಿ ನೋಡಿದ್ರೆ ಈ ಡಬಲ್ ಬಾಂಡು ಯು ಕ್ಯಾನ್ ಸೇ ಜಂಕ್ಷನ್ ಅಂತ ಹೇಳಿದ್ರೆ ಇವಾಗ ಇದೆರಡು ಬಂದು ಟರ್ಮಿನಲ್ ಪೊಸಿಷನ್ಸ್ ಜಂಕ್ಷನಲ್ ಪಾಯಿಂಟಲ್ಲಿ ಇರೋದ್ರಿಂದ ನೀವು ಇದನ್ನು ಎಕ್ಸೋಸೈಕ್ಲಿಕ್ ಅಂತ ಈ ಥರನೂ ಅರ್ಥ ಮಾಡ್ಕೋಬೋದು. ಅಥವಾ ಈ ರಿಂಗನ್ನು ಕನ್ಸಿಡರ್ ಮಾಡಿದ್ರೆ ಈ ಡಬಲ್ ಬಾಂಡು ಅದಕ್ಕೆ ಔಟ್ಸೈಡ್ ಇದೆ, ವಿಚ್ ಈಸ್ ದಿಸ್ ಡಬಲ್ ಬಾಂಡ್ ವಿಚ್ ಈಸ್ ಪ್ರೆಸೆಂಟ್ ಔಟ್ಸೈಡ್ ಆಫ್ ದಿಸ್ ರಿಂಗ್. ಸೊ ದೇರ್ ಫೋರ್ ಒಂದು ಎಕ್ಸೋಸೈಕ್ಲಿಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದೇ ನೀವು ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಆಲ್ಕೈಲ್ ಗ್ರೂಪ್ ಬರುತ್ತೆ. ಈ ರಿಂಗನ್ನು ನೀವು ಕನ್ಸಿಡರ್ ಮಾಡಿದ್ರೆ ಕಾರ್ಬನ್ ಏನು ಅಟ್ಯಾಚ್ ಆಗಿದೆ? ಆಲ್ಕೈಲ್, ದೆನ್ ಇಟ್ ಈಸ್ ಆಲ್ಕಿನ್ ಬರುತ್ತೆ. ಓಕೆ, CH2 CH2 ಬರುತ್ತೆ. ಬಟ್ ಇದಕ್ಕೆ ಡೈರೆಕ್ಟಾಗಿ ರಿಂಗ್ಗೆ ಡಬಲ್ ಬಾಂಡ್ ಅಟ್ಯಾಚ್ ಆಗಿದೆ ವಿಚ್ ಈಸ್ ಔಟ್ಸೈಡ್ ದ ರಿಂಗ್ ಇರೋದ್ರಿಂದ. ಸೊ ಇಲ್ಲಿ ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ ಬಂದು 1 ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್. ಸೊ ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ಸ್ ಇತ್ತು ಅಂದರೆ ಇನ್ಕ್ರಿಮೆಂಟ್ ಎಷ್ಟು ಕೊಡ್ತೀರಾ? 5 ಇನ್ಕ್ರಿಮೆಂಟ್ ಕೊಡ್ತೀರಾ. ಸೊ ಇರೋದು ಒಂದೇ, ದೇರ್ ಫೋರ್ ಇಟ್ ಈಸ್ 5 ನ್ಯಾನೋಮೀಟರ್. ಟೋಟಲ್ ಎಷ್ಟಾಯಿತು? 5 10 14 ಆಯಿತು. 1 1 2 224 ನ್ಯಾನೋಮೀಟರ್ ಆಯಿತು. ಓಕೆನಾ? ಸೊ ಇದೇ ಥರ
you can solve some more problems. ಸೊ ವಿ ಕ್ಯಾನ್ ಟ್ರೈ ಟುಗೆದರ್. ನೀವು ಒಂದು ಪೇಪರು ಪೆನ್ ತೊಗೊಳ್ಳಿ, ಸೇಮ್ ಸ್ಟ್ರಕ್ಚರ್ಸನ್ನು ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಒಂದು ಸತಿ ಚೆಕ್ ಮಾಡಿ. ನಿಮಗೇನಾದರೂ ಡೌಟ್ ಬಂತು ಅಂತ ಹೇಳಿದಾಗ ನೀವು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ಬೋದು. ಓಕೆನಾ? ಯು ಕ್ಯಾನ್ ಕಂಪೇರ್ ಯುವರ್ ಆನ್ಸರ್ಸ್. ಓಕೆ, ಸೊ ಇವಾಗ ಈ ಪ್ರಾಬ್ಲಮ್ಸ್ನ ನೋಡ್ತಾ ಬಂದರೆ, ಹಿಯರ್ ಇಲ್ಲಿ ಡಬಲ್ ಬಾಂಡ್ಸನ್ನು ನೋಡ್ತಾ ಇದ್ದೀರಾ. ಇಲ್ಲಿ ದಿಸ್ ಈಸ್ ಕಾಂಜುಗೇಟೆಡ್. ಡಯೀನ್ ಅಂತ ಹೇಳಿದಾಗ ದೇ ಆರ್ ಕಾಂಜುಗೇಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಥರ ಅನ್ನೋದಾದರೂ ನೋಡಿ, ಇದು ಟ್ರಾನ್ಸಲ್ ಆಗಿರ್ಬೋದು ಅಥವಾ ಸಿಸ್ಸಲ್ ಆಗಿರ್ಬೋದು. ಇಲ್ಲೇನಾಗಿರುತ್ತೆ, ಡಬಲ್ ಬಾಂಡ್ಸು ಕಾಂಜುಗೇಟ್ ಆಗುತ್ತೆ. ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಆಲ್ಟರ್ನೇಟಿವ್ ಪೊಸಿಷನಲ್ಲಿ ಇರುತ್ತೆ. ಸೊ ಇದನ್ನು ನಾವಿಲ್ಲಿ ತೊಗೊಳಕ್ಕೆ ಬರಲ್ಲ. ನೆಕ್ಸ್ಟ್ ಇಯರ್ ನೋಡ್ತೀವಿ. ಸೊ ಇಲ್ಲಿ ಡಬಲ್ ಬಾಂಡ್, ಸಿಂಗಲ್ ಬಾಂಡ್. ಓಕೆ, ಸೊ ಇದರಲ್ಲಿ ಏನಿದೆ, ಇದು ಯಾವುದಿದು ಟ್ರಾನ್ಸ್ಫಾರ್ಮಲ್ಲಿದೆ, ಈ ಥರ ಎಸ್ ಶೇಪಲ್ಲಿ ಇದೆ. ಓಕೆ, ಸೊ ದೇರ್ ಫೋರ್ ದಟ್ ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂ, ಬೇಸ್ ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಪೇರೆಂಟ್ ವ್ಯಾಲ್ಯೂ ಫಾರ್ ದ ಟ್ರಾನ್ಸೈಡ್ ಬಂದು ಅಥವಾ ಎಟೆರೋ ಆ್ಯನುಲಾರ್ ಬಂದು ಇಟ್ ಈಸ್ 214 ನ್ಯಾನೋಮೀಟರ್. ಓಕೆ, ಸೊ ನೆಕ್ಸ್ಟ್ ಇದು ಕಾರ್ಬನ್ ನಾವು ಡೈನ್ಸನ್ನು ಕನ್ಸಿಡರ್ ಮಾಡಿರೋದು. ಈ ಕಾರ್ಬನ್ಸಿಗೆ ಇಲ್ಲೇನಾದರೂ ಅಟ್ಯಾಚ್ ಆಗಿದೆಯಾ? ನೋ ಸಬ್ಸ್ಟಿಟ್ಯೂಯೆಂಟ್ಸ್. ಇಲ್ಲೇನಾದರೂ ಅಟ್ಯಾಚ್ ಆಗಿದೆಯಾ? ಇಲ್ಲೇನಾದರೂ ಅಟ್ಯಾಚ್ ಆಗಿದೆಯಾ? ಸೊ ಇಲ್ಲಿ ಒಂದು ರಿಂಗ್, ಈ ಕಡೆ ಒಂದು ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ ಬಂದಿದೆ. ಹಿಂಗೆ ಇದು ರಿಂಗ್ ಅಲ್ಲ, ಇಲ್ಲಿ ಕ್ಲೋಸ್ ಆಗಿಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ಒನ್ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್. ಸೊ ಒನ್ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ ಇದೆ. ಒಂದು ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ ಇತ್ತು ಅಂದರೆ ನಾವು 5 ಇನ್ಕ್ರಿಮೆಂಟನ್ನು ಕೊಡ್ತಾ ಹೋಗ್ತೀವಿ. ಸೊ ದೇರ್ ಫೋರ್ ಟೋಟಲ್ ಬಂದು ಇದು ಬಿಟ್ಟು ಇನ್ನೇನೂ ಇಲ್ಲ. ಡಬಲ್ ಬಾಂಡ್, ಎಕ್ಸ್ಟೆಂಡೆಡ್ ಕಾಂಜುಗೇಷನ್, ಬೇರೆ ಪೋಲಾರ್ ಗ್ರೂಪ್ಸ್ ಯಾವುದೂ ಇಲ್ಲ. ಸೊ ಟೋಟಲ್ ಬಂದು 912 ನ್ಯಾನೋಮೀಟರ್. ಓಕೆ, ಸೊ ನೆಕ್ಸ್ಟ್ ಯು ಕ್ಯಾನ್ ಟೇಕ್ ದಿಸ್. ಹಿಯರ್ ಡಬಲ್ ಬಾಂಡ್ಸನ್ನು ನೋಡೋದಾದರೆ ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ. ಸೊ ಇದು ಸಿಸ್ಸಾ ಟ್ರಾನ್ಸಾ ಈಸಿಯಾಗಿ ಗೊತ್ತಾಗ್ತಾ ಇದೆ, ವಿಚ್ ಈಸ್ ಟ್ರಾನ್ಸ್. ಟ್ರಾನ್ಸ್ ಇತ್ತು ಅಂತಂದರೆ ಬೇಸ್ ವ್ಯಾಲ್ಯೂ ಬಂದು 214 ನ್ಯಾನೋಮೀಟರನ್ನು ತಗೋತೀರಾ, ಅಥವಾ ಪೇರೆಂಟ್ ವ್ಯಾಲ್ಯೂ ಆರ್ ಬೇಸ್ ವ್ಯಾಲ್ಯೂ ಫಾರ್ ದ ಟ್ರಾನ್ಸಾಯ್ಡ್. ಸೊ ನೆಕ್ಸ್ಟ್ ಈಸ್ ವಾಟ್, ಸಬ್ಸ್ಟಿಟ್ಯೂಯೆಂಟ್ಸ್ ಏನು ಅಟ್ಯಾಚ್ ಆಗಿದೆ ಅಂತ ನೋಡ್ತಾ ಹೋಗಬೇಕು. ಸೊ ಇದು ಟರ್ಮಿನಲ್ಲು. ಇಲ್ಲಿ ರಿಂಗ್ ರೆಸಿಡ್ಯೂಸ್ ಬಂದಿದೆ 1, 2. ಓಕೆ, ನೆಕ್ಸ್ಟ್ ಇಲ್ಲಿ ಬಂತು ಅಂದರೆ ಇದು ಡಬಲ್ ಬಾಂಡ್ ಪೊಸಿಷನ್. ಓಕೆ, ಇದು ಡೈಯಿನ್ಸು. ಈ ಕಾರ್ಬನಿಗೆ ಒಂದು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಇದೊಂದು ಆಲ್ಕೈಲು. ಸೊ ನೆಕ್ಸ್ಟ್ ಈ ಟರ್ಮಿನಲಿಗೆ ಬಂತಂದರೆ ಇಲ್ಲೊಂದು ಆಲ್ಕೈಲ್ ಇದೆ. ಸೊ ಆಲ್ಕೈಲ್ ಗ್ರೂಪ್ ಇರಲಿ ಅಥವಾ ರಿಂಗ್ ರೆಸಿಡ್ಯೂಸ್ ಇರಲಿ, ಅದಕ್ಕೆ ಇನ್ಕ್ರಿಮೆಂಟ್ ಬಂದು 5 ನ್ಯಾನೋಮೀಟರ್ ಅಲ್ವಾ? ಇಲ್ಲಿ ನೋಡಿ. ಸೊ ಆಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಆಗಿರಲಿ ಅಥವಾ ರಿಂಗ್ ರೆಸಿಡ್ಯೂ ಇರಲಿ, ಸಿಸ್ ಟ್ರಾನ್ಸ್ ಎರಡಲ್ಲೂ ಕೂಡ ಇನ್ಕ್ರಿಮೆಂಟ್ ಬಂದು 5 ನ್ಯಾನೋಮೀಟರ್ ಕೊಡ್ತೀವಿ. ಸೊ ಇಲ್ಲೊಂದು ಇರೋದ್ರಿಂದ 2 ಆಲ್ಕೈಲು 2 ರಿಂಗ್ ರೆಸಿಡ್ಯೂ, 5 × 4 ಇಸ್ ವಾಟ್ 20 ನ್ಯಾನೋಮೀಟರ್. ಓಕೆನಾ? ಸೊ ಇದರಲ್ಲಿ ಮತ್ತೆ ಇನ್ನೇನಾದರೂ ಇದೆಯಾ, ಇನ್ನೇನು ಸಬ್ಸ್ಟಿಟ್ಯೂಯೆಂಟ್ಸ್ ಇದೆಯಾ? ಯು ಕ್ಯಾನ್ ಚೆಕ್. ಇಲ್ಲಿ ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ಸ್ ಏನಾದರೂ ಇದೆಯಾ? ಸೊ ಇವಾಗ ಇದನ್ನು ರಿಂಗ್ ಅಂತ ನೀವು ಇಲ್ಲಿ ಕನ್ಸಿಡರ್ ಮಾಡ್ತೀರಾ. ಇಟ್ ಈಸ್ ಒನ್ ರಿಂಗ್. ಈ ರಿಂಗಲ್ಲಿ ಈ ಡಬಲ್ ಬಾಂಡ್ ಏನಾಗಿದೆ, ವಿಚ್ ಈಸ್ ಪ್ರೆಸೆಂಟ್ ಔಟ್ಸೈಡ್ ಟು ದಿಸ್ ರಿಂಗ್. ಸೊ ದೇರ್ ಫೋರ್ ಒನ್ ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್. ಸೊ ಒಂದು ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ ಇದೆ ಅಂತ ಹೇಳಿದ್ರೆ, ಸೊ ಎಷ್ಟಂತ ಕನ್ಸಿಡರ್ ಮಾಡ್ತೀರಾ? 5 ನ್ಯಾನೋಮೀಟರ್ ಇನ್ಕ್ರಿಮೆಂಟನ್ನು ಕೊಡ್ತೀರಾ. ಸೊ ದೇರ್ ಫೋರ್ ಟೋಟಲ್ 214, 234, 239 ನ್ಯಾನೋಮೀಟರ್. ಓಕೆ, ಸೊ ನೆಕ್ಸ್ಟ್ ಹಿಯರ್ ಈ ಕಂಪೌಂಡಲ್ಲಿ ನೀವು ನೋಡೋದಾದರೆ ಡಬಲ್ ಬಾಂಡ್ ಯಾವ ಥರ ಇದೆ, ಸಿಸ್ಸಾ ಟ್ರಾನ್ಸಾ, ಇದು ಸಿ ಫಾರ್ಮಲ್ಲಿ ಬರ್ತಾ ಇದೆ. ಸೊ ರಿಂಗ್ ಸಿಸ್. ಸೊ ಈ ಥರ ಇದೆ ಅಂತ ಹೇಳಿದ್ರೆ ದಟ್ ಈಸ್ ವಾಟ್ ಸಿಸ್ ಇದೆ ಅಂತ ಹೇಳಿದಾಗ ಇದರದ್ದು ಪೇರೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ, ದಟ್ ಈಸ್ 253 ನ್ಯಾನೋಮೀಟರ್. ನೆಕ್ಸ್ಟ್ ಈ ಸಬ್ಸ್ಟಿಟ್ಯೂಯೆಂಟ್ಸ್ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ಟರ್ಮಿನಲ್ ಕಾರ್ಬನಿಗೆ ಏನು ರೆಸಿಡ್ಯೂಸ್ ಏನಾದರೂ ಅಟ್ಯಾಚ್ ಆಗಿದೆಯಾ? ಸೊ ಎಸ್, 1 ರಿಂಗ್ ರೆಸಿಡ್ಯೂ ಇದೆ. ನೆಕ್ಸ್ಟ್ ಈ ಟರ್ಮಿನಲ್ ಕಾರ್ಬನಲ್ಲಿ 1 ರಿಂಗ್ ರೆಸಿಡ್ಯೂ ಇದೆ. ನೆಕ್ಸ್ಟ್ ಇಲ್ಲಿ ಬಂದರೆ 1 ಆಲ್ಕೈಲ್ ಗ್ರೂಪ್ ಇದೆ. ಇನ್ನೇನಾದರೂ ಇದೆಯಾ? ನಥಿಂಗ್. ಸೊ ಇಲ್ಲಿ ಎಷ್ಟಿದೆ, 2 ರಿಂಗ್ ರೆಸಿಡ್ಯೂಸ್, 1 ಆಲ್ಕೈಲ್ ಗ್ರೂಪ್. ಸೊ ಇನ್ಕ್ರಿಮೆಂಟ್ ಎರಡಕ್ಕೂ ಸೇರಿ 5ನೇ. ಸೊ 5 × 3 ಬಂದು 15 ನ್ಯಾನೋಮೀಟರ್. ಓಕೆ, ಸೊ ಮತ್ತೆ ಇದರಲ್ಲಿ ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ ಇದೆಯಾ ಅಥವಾ ನೆಕ್ಸ್ಟ್ ಏನಾದರೂ ಡಬಲ್ ಬಾಂಡೆಡ್ ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಇದೆಯಾ ಅಂತ ಚೆಕ್ ಮಾಡಿ. ಸೊ ಇಲ್ಲಿ ಎಕ್ಸ್ಟೆಂಡೆಡ್ ಕಾಂಜುಗೇಷನು ಇಲ್ಲ, ಎರಡೇ ಡಬಲ್ ಬಾಂಡು ಮತ್ತು ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ಸ್. ರಿಂಗ್ನ ಹೊರಗಡೆ ಕೂಡ ಯಾವುದೇ ಡಬಲ್ ಬಾಂಡ್ಸ್ ಇಲ್ಲ. ಸೊ ದೇರ್ ಫೋರ್ ಟೋಟಲ್ ಬಂದು 268 ನ್ಯಾನೋಮೀಟರ್. ಓಕೆ, ಸೊ ನೆಕ್ಸ್ಟ್
ಇದಕ್ಕೆ ಆನ್ಸರ್ ಏನಂತ ಕಾಮೆಂಟ್ ಮಾಡಿ. ಓಕೆ, ಡೂ ಕಾಮೆಂಟ್ ದ ಕಾಮೆಂಟ್ ಸೆಕ್ಷನ್. ಸೊ ನೆಕ್ಸ್ಟ್ ಇದರಲ್ಲಿ ಓಕೆ, ಇಲ್ಲೊಂದು ಡಬಲ್ ಬಾಂಡ್ ಇದೆ. ಸೊ ಇವಾಗ ಇದು ನೀವು ಈ ಕಾಂಪೌಂಡನ್ನು ನೋಡಿದ್ರೆ ಈ ಡಬಲ್ ಬಾಂಡ್ಸನ್ನು ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಟ್ರಾನ್ಸ್. ಓಕೆ, ಬಟ್ ಇಲ್ಲಿ ಡಬಲ್ ಬಾಂಡನ್ನು ನೋಡಿದ್ರೆ ಈ ರಿಂಗಲ್ಲಿರೋ ಡಬಲ್ ಬಾಂಡ್ಸನ್ನು ನೋಡಿದ್ರೆ ಇಟ್ ಈಸ್ ಸಿಸ್. ಸೊ ಸಿಸ್ಸು ಟ್ರಾನ್ಸ್ ಡಬಲ್ ಬಾಂಡ್ಸ್ ಎರಡೂ ಇದೆ ಇಲ್ಲಿ. ಸಿಸ್ಸಾಯ್ಡ್ ಆಗೂ ಇದೆ, ಟ್ರಾನ್ಸೈಡ್ ಆಗೂ ಇದೆ. ಅಂದರೆ ಇದು ಹೆಟೆರೋ ಅನ್ಯುಲಾರು ಇದೆ, ಹೋಮೋ ಅನ್ಯುಲಾರು ಇದೆ. ಸೊ ಈ ಥರ ಕಂಪೌಂಡ್ಸ್ ಇತ್ತು ಅಂದಾಗ ಯು ಶುಡ್ ಗಿವ್ ಪ್ರಿಯಾರಿಟಿ ಫಾರ್ ದ ಸಿಸ್ಸಾಯ್ಡ್ ಫಾರ್ಮ್. ಸೊ ಇದರಲ್ಲಿ ನೀವು ಸಿಸ್ಸಾಯ್ಡ್ ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಅದ್ರದ್ದು ಪೇರೆಂಟ್ ವ್ಯಾಲ್ಯೂನ 253 ನ್ಯಾನೋಮೀಟರ್ ಅಂತ ಕನ್ಸಿಡರ್ ಮಾಡ್ತೀರಾ. ಓಕೆನಾ. ಸೊ ಇವಾಗ ಇದನ್ನು ಬ್ಲಾಕ್ ಮಾಡಿಕೊಂಡ್ರೆ ಈ ಕಾರ್ಬನ್ ಟರ್ಮಿನಲ್ಗೆ 1 2 2 ರಿಂಗ್ ರೆಸಿಡ್ಯೂಸ್. ನೆಕ್ಸ್ಟ್ ಇಲ್ಲೇನಾದರೂ ಇದೆಯಾ? ನೋ, ನಥಿಂಗ್. ಇಯರ್ 1 2. ಸೊ ಇಲ್ಲಿ 2 ರಿಂಗ್ ರೆಸಿಡ್ಯೂ. ಸೊ 4 ರಿಂಗ್ ರೆಸಿಡ್ಯೂಸ್ ಇರೋದ್ರಿಂದ ಸೊ ಇಯರ್ ಇಟ್ ಈಸ್ ವಾಟ್ 4 into 5 ವಿಚ್ ಈಸ್ 20 ನ್ಯಾನೋಮೀಟರ್. ಓಕೆ, ಸೊ ನೆಕ್ಸ್ಟ್ ರಿಂಗ್ ರೆಸಿಡ್ಯೂಸ್ ಆಯಿತು. ಇಲ್ಲಿ ಡಬಲ್ ಬಾಂಡೆಡ್ ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಬರುತ್ತಾ? ಸೊ ಇಲ್ಲಿ ಡಬಲ್ ಬಾಂಡ್ ಇದೆ. ಓಕೆ, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಮತ್ತೆ ಇಲ್ಲೊಂದು ಡಬಲ್ ಬಾಂಡ್ ಬಂದಿದೆ. ಸೊ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಅಂತ ಅಂದರೆ 1 ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಆಯಿತು. ಸೊ ನೆಕ್ಸ್ಟ್ ಮತ್ತೆ ಇಲ್ಲೇನಾದರೂ ಇದೆಯಾ? ಇಲ್ಲಿ ಸಿಂಗಲ್ ಬಾಂಡ್ ಇರೋದು. ಸೊ ಇಲ್ಲಿ ಯಾವುದೇ ಥರ ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಇಲ್ಲ. ಸೊ ಇರೋದು ಒಂದೇ ಒಂದು ಎಕ್ಸ್ಟೆಂಡೆಡ್ ಎಕ್ಸ್ಟೆಂಡೆಡ್ ಕಾಂಜುಗೇಷನ್, ಡಬಲ್ ಬಾಂಡ್ ಎಕ್ಸ್ಟೆಂಡೆಡ್ ಕಾಂಜುಗೇಷನ್. ಸೊ ಡಬಲ್ ಬಾಂಡ್ ಎಕ್ಸ್ಟೆಂಡೆಡ್ ಕಾಂಜುಗೇಷನ್ಗೆ ಇನ್ಕ್ರಿಮೆಂಟ್ ಎಷ್ಟು ಕೊಡ್ತೀರಾ? 30 30 ಫಾರ್ ಬೋತ್ ಸಿಸ್ ಆಗಿರ್ಬೋದು ಟ್ರಾನ್ಸ್ ಆಗಿರ್ಬೋದು 30 ಇನ್ಕ್ರಿಮೆಂಟನ್ನು ಕೊಡ್ತೀರಾ. ಸೊ 1 into 30 ವಿಚ್ ಈಸ್ 30 ನ್ಯಾನೋಮೀಟರ್. ನೆಕ್ಸ್ಟ್ ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ಸ್ ಇದೆಯಾ ಅಂತ ನೋಡ್ತೀರಾ. ಸೊ ಈ ರಿಂಗನ್ನು ಕನ್ಸಿಡರ್ ಮಾಡಿದ್ರೆ ಈ ರಿಂಗನ್ನು ನೋಡಿದ್ರೆ ಈ ಡಬಲ್ ಬಾಂಡು ವಿಚ್ ಈಸ್ ಪ್ರೆಸೆಂಟ್ ಔಟ್ಸೈಡ್ ಟು ದಿಸ್ ರಿಂಗ್. ಸೊ 1 ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್. ನೆಕ್ಸ್ಟ್ ಈ ರಿಂಗನ್ನು ನೋಡಿದ್ರೆ ಈ ಡಬಲ್ ಬಾಂಡ್ ವಿಚ್ ಈಸ್ ಪ್ರೆಸೆಂಟ್ ಔಟ್ಸೈಡ್ ದ ರಿಂಗ್. ಸೊ ಈ ಥರ ಇದೆ ಅಲ್ವಾ, ಹಿಂಗಿದೆ ಅಲ್ವಾ. ಸೊ ದಿಸ್ ಈಸ್ 1 ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ ಆಯಿತು. ಸೊ ಈ ಥರನಾದರೂ ಕನ್ಸಿಡರ್ ಮಾಡ್ಬೋದು. ಅಥವಾ ಇಲ್ಲಿ ನೋಡೋದಾದರೆ ನೀವು ಜಂಕ್ಷನ್ ಪಾಯಿಂಟ್ಸಲ್ಲಿ ಡಬಲ್ ಬಾಂಡ್ಸ್ ಏನಾದರೂ ಇತ್ತು ಅಂತ ಅಂದರೆ ಆವಾಗಲೂ ಕೂಡ ನೀವು ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ ಅಂತ ಕನ್ಸಿಡರ್ ಮಾಡ್ಬೋದು. 1 2. ಸೊ 2 ಎಕ್ಸೋಸೈಕ್ಲಿಕ್ ಡಬಲ್ ಬಾಂಡ್ಸ್ ಇದೆ. ಒಂದಿತ್ತು ಅಂದರೆ 5 ಇನ್ಕ್ರಿಮೆಂಟು, 2 into 5 ಬಂದು 10 ನ್ಯಾನೋಮೀಟರ್ ಆಯಿತು. ಸೊ ಟೋಟಲ್ 253 + 22 73 303 ಆ್ಯಂಡ್ ಇಯರ್ ಇಟ್ ಈಸ್ 10. ಟೋಟಲ್ 314 ನ್ಯಾನೋಮೀಟರ್. ಸೊ ಇದಿಷ್ಟು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಇದರಲ್ಲಿ ಎಷ್ಟು ಲ್ಯಾಂಬ್ಡಾ ಮ್ಯಾಕ್ಸ್ ವ್ಯಾಲ್ಯೂ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ದಯವಿಟ್ಟು ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.